ಹಾಯ್ ಹಲೋ ಫ್ರೆಂಡ್ಸ್. ನಾವಿವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್, ಪಾರ್ಟ್ ಟೈಮ್ ಜಾಬ್ಸ್, ಆಮೇಲೆ ಫುಲ್ ಟೈಮ್ ಜಾಬ್ಸ್, ಆನ್ಲೈನ್ ಜಾಬ್ಸ್ ಅಂತ ಇನ್ನು ಕೆಲವೊಬ್ರು ತುಂಬ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ನಾನು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ. ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಿದ್ದಾರೆ ಅಂತಂದ್ರೆ ಆನ್ಲೈನ್ ಜಾಬ್ಸ್, ವರ್ಕ್ ಫ್ರಮ್ ಹೋಮ್ ಜಾಬ್ಸು, ಟೈಪಿಂಗ್ ಜಾಬ್ಸು, ಡಾಟಾ ಎಂಟ್ರಿ ಜಾಬ್ಸ್ ಅಂತ ತುಂಬ ವಿಡಿಯೋಸನ್ನು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ದಟ್ಸ್ ಆಲ್ ಫೇಕ್. ಅದೆಲ್ಲ ಕೂಡ ಸುಳ್ಳು. ನಾನು ಮೊನ್ನೆ ಒಂದು ಟ್ರೈ ಮಾಡಿದೆ, ಸಾಸ್ಕೀನ್ ಜಾಬ್ ಅಂತ ಒಂದು ಕಂಪ್ನಿಯಿಂದ ಬಂತು ಮೆಸೇಜ್, ಇಮೇಲ್. ಅದನ್ನು ಸಹ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೇಳಿದ್ದನ್ನ ನೋಡಿ ಆ ಲಿಂಕ್ ಓಪನ್ ಮಾಡಿ ಸಹ ನಾನು ನೋಡಿದ್ದೀನಿ. ಸೊ ಆ ಲಿಂಕ್ ಓಪನ್ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಎಲ್ಲಾನು ಕೇಳ್ತಾರೆ, ಅವ್ರು ಏನೇನು ಹೇಳ್ತಾರಲ್ಲ ಹಾಗೆ ಎಲ್ಲಾನು ಫಿಲ್ಅಪ್ ಮಾಡ್ತೀವಿ, ಅಬೌಟ್ ಸೆಲ್ಫ್ ಫಿಲ್ ಮಾಡ್ತೀವಿ, ಆಮೇಲೆ ನಮ್ಮ ಡಾಕ್ಯುಮೆಂಟ್ಸ್ ಅಥವಾ ಫೋಟೋಸ್ ಇರ್ಬೋದು, ಆಮೇಲೆ ರೆಸ್ಯೂಮು, ಮತ್ತೆ ಎಲ್ಲಾನು ಕೆಲವೊಂದು ಸಿಟಿ ಇರ್ಬೋದು, ನಂಬರ್ಸ್ ಇರ್ಬೋದು, ಎಲ್ಲರೂ ತಗೊಳ್ತಾರೆ. ತಗೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಿವ್ಯೂ ಮಾಡ್ತಾರೆ. ಒನ್ ಡೇ ಬಿಟ್ಬಿಟ್ಟು ಮತ್ತೆ ನಮ್ಗೆ ಇಮೇಲ್ಗೆ ಮೆಸೇಜ್ ಬರುತ್ತೆ. ಏನ್ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರೆ, ನೀವು ಜಾಬಿಗೆ ಸೆಲೆಕ್ಟ್ ಆಗಿದ್ದೀರಾ, ನಿಮ್ದು ಪ್ರೊಫೈಲ್ ಮ್ಯಾಚ್ ಆಗಿದೆ, ಸೊ ನಿಮ್ಗೊಂದು ಇಂಟರ್ವ್ಯೂ ಮಾಡ್ತಾರೆ. ಅದು ಸಹ ಮೊಬೈಲಲ್ಲೇ ಇಂಟರ್ವ್ಯೂ ಇರುತ್ತೆ. ನೀವು ನಾವು ಕೊಟ್ಟಿರುವಂತ ಮೇಲ್ನ ಓಪನ್ ಮಾಡಿಬಿಟ್ಟು ಅದ್ರಲ್ಲಿ ಕೊಟ್ಟಿರುವಂತ ಲಿಂಕ್ ಯೂಸ್ ಮಾಡಿಬಿಟ್ಟು ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಂಟರ್ವ್ಯೂ ಏನಿರಲ್ಲ, ಅವರು 3 ರೀತಿ ಟ್ರೈನಿಂಗ್ ಅಂತ ಹೇಳಿರ್ತಾರೆ. ಫಸ್ಟ್ ಒಂದೆರಡು ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡಿದ್ರೆ ಮುಗಿಯುತ್ತೆ. ಆ ಕ್ವಶನ್ಸ್ ಕೂಡ ಈಸಿನೇ ಇರುತ್ತೆ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೀದಾ ಜಾಬ್ಸ್ ತೋರಿಸ್ತಾರೆ, ಕಂಪ್ನಿ ಪ್ರೊಫೈಲ್ ತೋರಿಸ್ತಾರೆ. ಆಮೇಲೆ ಸ್ಯಾಲ್ರಿ ಬಗ್ಗೆ ನಮ್ಗೆ ಆಸಕ್ತಿಯುತವಾಗಿ ಹೇಳ್ತಾರೆ. ಡೇ ಪೇಮೆಂಟ್ ಸಿಗುತ್ತೆ, ಮತ್ತೆ ವೀಕ್ ಪೇಮೆಂಟ್ ಸಿಗುತ್ತೆ, ಮಂತ್ಲಿ ಪೇಮೆಂಟ್ ಸಿಗುತ್ತೆ. ಒಂದು ಫಾರ್ಮ್ ಫಿಲ್ ಮಾಡಿದ್ರೆ 10 ರುಪೀಸು, ರಾಂಗ್ ಫಾರ್ಮ್ಗೆ 10 ರುಪೀಸು, ರೈಟ್ ಫಾರ್ಮ್ಗೆ 25 ರುಪೀಸು, ತುಂಬ ರೀತಿ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ಆಸೆ ಆಗತ್ತೆ. ಟ್ರೈನಿಂಗ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಟ್ರೈನಿಂಗ್ಗೆ ಜಾಯಿನ್ ಆದ್ಮೇಲೆ ಟೈಪಿಂಗ್ ಜಾಬ್ಸು, ಈಗ ಪ್ಯಾರಾಗ್ರಾಫ್ ಟೈಪಿಂಗ್ ಅಂತ ಇರುತ್ತೆ, 10 ಪ್ಯಾರಾಗ್ರಾಫ್ ಟೈಪಿಂಗ್ ಮಾಡಿದ್ಮೇಲೆ ನಿಮಗೆ 100 ರೂಪಾಯಿ ಆಗುತ್ತೆ ಅಂತ ತೋರಿಸ್ತಾರೆ. ಅದಾದ್ಮೇಲೆ ಪ್ಯಾರಾಗ್ರಾಫ್ ಟೈಪಿಂಗ್ ಏನಾಗುತ್ತೆ, ಟ್ರೈನಿಂಗ್ ಮುಗಿಯುತ್ತೆ. ನೆಕ್ಸ್ಟು ಮೊಬೈಲ್ ನಂಬರ್ ಎಡಿಟಿಂಗ್ ಬರುತ್ತೆ. ಅದಾದ್ಮೇಲೆ ಕಾಪಿ ಪೇಸ್ಟ್ ಜಾಬ್ ಅಂತ ಬರುತ್ತೆ. ಅದು ಮೂರನ್ನು ಟ್ರೈನಿಂಗ್ ಅಲ್ಲಿ ಕವರ್ ಮಾಡ್ತಾರೆ. ಅದಾದ್ಮೇಲೆ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರ ಅಂತ ಮೆಸೇಜ್ ಬರುತ್ತೆ. ಸೆಲೆಕ್ಟ್ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಮೇಲ್ ಅಲ್ಲಿ ಬಂದ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು. ನಾವು ಸ್ಕಿನ್ ಟೆಕ್ನಾಲಜೀಸ್ ಕಂಪನಿ ಲಿಮಿಟೆಡ್ ಇಂದ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಎಲ್ಲಾನು ಸಕ್ಸಸ್ ಆಗುತ್ತೆ. ಆಮೇಲೆ ಹೇಳ್ತಾರೆ, ನಿಮ್ಗೆ ಅಕೌಂಟ್ಗೆ ಈಗ UPI ಇಂದ ಅಮೌಂಟ್ ಬೇಕಾ, ಫೋನ್ ಪೇ ಇಂದ ಅಮೌಂಟ್ ಬೇಕಾ? ಫೋನ್ ಪೇ, ಗೂಗಲ್ ಪೇ, ಅದು UPI ಅಂತ ಬರುತ್ತೆ. ಇನ್ನೊಂದು ಅಕೌಂಟ್ ಥ್ರೂ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಹೋಗೋದು, ಅದನ್ನ ಕೇಳ್ತಾರೆ. ನೀವು ಯಾವ್ದನ್ನಾದ್ರೂ ಚಾಯ್ಸ್ ಮಾಡಿ. ಚಾಯ್ಸ್ ಮಾಡಿದ್ಮೇಲೆ ನೀವು 1585 ರುಪೀಸ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ 1585 ಕಟ್ಟಬೇಕು, ಇಲ್ಲ ಅಂದ್ರೆ ಬಿಡಿ ಅಂತ ಹೇಳ್ತಾರೆ. 1585 ಕಟ್ಟಿದ್ರೆ ನಿಮ್ಮ ಹಣ ಗೋವಿಂದನಪ್ಪ ಅದು ಸೇರ್ತು ಅಂತಾನೆ ಅರ್ಥ. ಯಾಕಂತ ಹೇಳಿದ್ರೆ ಯಾವುದೇ ಜಾಬ್ ಕೊಡೋರು ಸಹ ಅಮೌಂಟ್ ಅನ್ನ ತಗೊಳ್ಳೋದಿಲ್ಲ. ಸೊ ಈ ರೀತಿಯಾದಂತಹ ಯೂಟ್ಯೂಬ್ ಇಂದ ಬರುತ್ತೆ ಕೆಲವೊಂದು ಫೇಕ್ ಐಡಿಯನ್ನ ಯೂಸ್ ಮಾಡಿಬಿಟ್ಟು ಕೆಲವು ವಿಡಿಯೋ ಮಾಡಿರ್ತಾರೆ ಅವರು ದುಡ್ಡು ಬರ್ಬೇಕಂತ. ಬಟ್ ಏನಾಗುತ್ತೆ, ಕೆಲವೊಬ್ರು ನಾಲೆಜ್ ಇದ್ದವ್ರು ಹೋಗಿ ನೋಡ್ತಾರೆ, ಏನ್ ಮಾಡುತ್ತೆ ಹೇಳಿದ್ರೆ ಇದು ಸುಳ್ಳು ಅಂತ ಅನ್ಕೊಂಡು ಬಿಟ್ಟು ಬಿಡ್ತಾರೆ. ಆದ್ರೆ ಇನ್ನೂ ಕೆಲವೊಬ್ರು ಏನ್ ಮಾಡ್ತಾರೆ ಪಾಪ, ಜಾಬ್ ಅವಶ್ಯಕತೆ ಇರುತ್ತೆ ಅವರಿಗೆ, ಏನ್ ಮಾಡ್ತಾರೆ, ಸುಮ್ಮನೆ ದುಡ್ಡನ್ನ ಕಳ್ಕೊಬೇಡಿ. ಇಂಥ ಸ್ಕ್ಯಾಮ್ ಇಂದ ದೂರ ಇರಿ. ಯಾವುದೇ ನಿಮಗೆ ಜಾಬ್ ಕೊಡುವಂತ ಯಾವುದೇ ಕಂಪ್ನಿ ಸಹ ಇಂಟರ್ವ್ಯೂ ಮಾಡ್ತಾರೆ. ಯಾರು ಇಂಟರ್ವ್ಯೂ ಮಾಡ್ತಾರೆ, ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಮಾಡಿ ಕಾನ್ಫಿಡೆನ್ಸ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ, ಇಲ್ಲ ಕ್ವಶನ್ಸ್ ಕೇಳ್ತಾರೆ, ನಡೆಯುತ್ತೆ. ಆದ್ರೆ ಜಾಬ್ ಏನ್ ಕೊಡ್ತಾರೆ, ಯಾವನು ಕಾಪಿ ಪೇಸ್ಟ್ ಮಾಡೋ ಜಾಬ್ ಯಾವನು ಕೊಡಲ್ಲ. ಜಾಬ್ ಏನ್ ಕೊಡ್ತಾರೆ, ಇರೋವಂಥ ವರ್ಕ್ ಕೊಡ್ತಾರೆ. ಪ್ಯಾರಾಗ್ರಾಫ್ ರೈಟಿಂಗ್ ಬ್ಯಾಂಕ್ ಕೊಟ್ಟಿರೋದನ್ನ ಕೆಳಗಡೆ ಯಾಕೆ ಕೊಡ್ತಾ ಇರೋದಿಲ್ಲ, ಅದೆಲ್ಲ ಸುಳ್ಳು. ಇಂಥ ಜಾಬ್ ಎಲ್ಲ ನೀವು ಅಪ್ಲೈ ಮಾಡಬೇಡಿ. ಮತ್ತೆ ಇನ್ನೊಂದು, ಈ ರೀತಿ ಜಾಬ್ನ ದಯವಿಟ್ಟು ಯೂಟ್ಯೂಬಲ್ಲಿ ಯಾರು ಶೇರ್ ಮಾಡಬೇಡಿ, ರೆಫರ್ ಮಾಡಬೇಡಿ. ನಿಮ್ಮಿಂದ ಎಷ್ಟು ಜನರ ಲೈಫ್ ಹಾಳಾಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ಇದ್ರ ಬಗ್ಗೆ ಅದ್ರದ್ದು ಸ್ಕ್ರೀನ್ಶಾಟ್ ಫಾರ್ಮ್ನ ಹಾಕ್ತೀನಿ. ಸನ್ಸ್ಕ್ರೀನ್ ಟೆಕ್ನಾಲಜೀಸ್ ಅವರು ಕೊಟ್ಟಿರುವಂಥ ಜಾಬ್ ಆಫರ್ ಲೆಟರ್ದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪ ಹುಷಾರಾಗಿ. ಥ್ಯಾಂಕ್ ಯು. ಇನ್ನು ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.